ಎಲ್ಲರಿಗೂ ನಮಸ್ಕಾರ ರೀ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಶುಭ ಮುಂಜಾನೆ ಎಲ್ಲರಿಗೂ. ನಾನು ಮುಂಜಾನೆ ಬೆಳಗ್ಗೆ ನಾಷ್ಟಕ್ಕೆ ಮಂಗಳೂರು ಬನ್ಸ್ ಮಾಡಾಕತ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ಲಾತೀನಿ ನೋಡಿರಿ. ಫಸ್ಟ್ ಸಕ್ಕರೆ ತೊಗೊಂಡಿನಿ ನಾನು, ಮತ್ತು ಬೆಣ್ಣೆ ತೊಗೊಂಡಿನಿ ರೀ, 2 ಬಾಳೆಹಣ್ಣು ತೊಗೊಂಡಿನಿ, ಮತ್ತು ಮೈದಾ ಹಿಟ್ಟು, ಜೀರಿಗೆ, ಸೋಡಾ ಮತ್ತು ಉಪ್ಪು ತೊಗೊಂಡಿನಿ ರೀ ಇದಕ್ಕೆ ಬೇಕಾಗಿರುವ, ಮತ್ತು ಮೊಸರು ತೊಗೊಂಡಿನಿ ರೀ. 2 ಬಾಳೆಹಣ್ಣು ಅದು ಸೊಟ್ಟಿ ಎಲ್ಲನೂ ತೊಗೋತೀನಿ ನೀಟಾಗಿ. ಹಣ್ಣು ಎಷ್ಟು ಹಣ್ಣಾಗಿರ್ತಾರಲ್ಲ ಅಷ್ಟು ಚೆನ್ನಾಗಿರ್ತಾವೆ, ಅಂದರೆ ಬನ್ಸ್ ಚೆನ್ನಾಗಿರ್ತೈತಿ. ಈಗ ಒಂದು ಇದು ತೊಗೊಂಡು ಈ ಥರ ಇದು ಮಾಡ್ಕೊಂಡು ನೋಡಿರಿ. ಫುಲ್ ಸಣ್ಣಗೆ ಮಾಡ್ಕೋಬೇಕು. ನೀವು ಮಿಕ್ಸಿ ಒಳಗೆ ಹಾಕೊಂಡ್ರೂ ನಡಿತೈತಿ, ಬಟ್ ನಾನು ಕೈಲೇ ಇದು ಮಾಡ್ಕೊಂಡಿನಿ. ಈ ಜೀರಿಗೆ, ಉಪ್ಪು ಮತ್ತು ಸಕ್ಕರೆ, ಬೆಣ್ಣೆ ಇರ್ಲಿಕ್ಕಂದ್ರೆ ತುಪ್ಪ ಹಾಕೋಬೋದು. ನಾನು ಫುಲ್ಲಾಗಿ ಕೈಲೇ ಕಿವ್ಸ್ಲಾಕ್ತೀನಿ ರೀ, ಅಂದರೆ ಸಣ್ಣಾಗಿದು ಆಗ್ಬೇಕಂತಂದು. ಈಗ 1 ಕಪ್ ಆಗಷ್ಟು ಹುಳಿ ಮೊಸರು ತೊಗೊಂಡಿನಿ ನಾನು, 1 ಕಪ್ ಆಗಷ್ಟು ತೊಗೊಂಡಿನಿ ರೀ. ಫುಲ್ ಸಣ್ಣಗಾಗಬೇಕು. ಈಗ 1 ಕಪ್ ಆಗಷ್ಟು ಮೈದಾ ಹಿಟ್ಟು ತೊಗೊಂಡಿನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಇದು 1 ನೈಟ್ ಬಿಡ್ಬೇಕ್ರಿ, ಯಾಕಂದ್ರೆ 1 ನೈಟ್ ಬಿಟ್ಟು ಅಂದ್ರೆ ಚೆನ್ನಾಗಿರ್ತೈತಿ. ನಾನು ರಾತ್ರಿ 8 ಗಂಟೆಗೆ ಎಲ್ಲನೂ ಇದು ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಹಿಟ್ಟು ನಾದ್ಕೊಂಡು ಇಟ್ಕೊಂಡು ಬೆಳಗ್ಗೆ ಮಾಡ್ಕೊಂಡೀನಿ ನಾನು. ಈಗ 1 ನೈಟ್ ಆಗಲಿ ರೀ, ಅದೆಲ್ಲನೂ ಮಾಡ್ಕೊಂಡೀನಿ. ಮ್ಯಾಗ ಸ್ವಲ್ಪ ತುಪ್ಪರೇ ಆಗಲಿ ಎಣ್ಣೆರೇ ಆಗಲಿ ಹಚ್ಕೋರಿ. ಈಗ 1 ನೈಟ್ ಆಯಿತು, ಬೆಳಗಿನ ಜಾವ ಆಗೈತಿ. ನಾನು ನಾಷ್ಟ ಮಾಡ್ಕೊಳಕತ್ತಂದು ಬನ್ಸ್ ಮಾಡಾಕತ್ತೀನಿ ರೀ. ಈಗ ಕಾಯಿ ಚಟ್ನಿನೂ ಮಾಡೀನಿ ನಾನು. ಈಗ ಎಣ್ಣೆ ಕಾಯಿಸ್ಲಾಕ ಇಟ್ಕೊಂಡೀನಿ. ಚೆನ್ನಾಗಿ ಆತರಿ ಬನ್ಸ. ನಾನು ನೋಡಿರಿ ಈ ಥರ ಕರ್ದೀನಿ. ಇನ್ನು ಅರ್ಧ ಮಾಡಿದ್ನಿ, ಇನ್ನು ಸ್ವಲ್ಪ ಮಾಡ್ಕೋತೀನಿ ರೀ ಬನ್ಸ. ಈಗ ಮಾಡಾಕತ್ತೀನಿ ನೋಡಿರಿ. ಇಷ್ಟಿಷ್ಟೇ ಹಿಟ್ಟು ತೊಗೊಂಡು ಈ ಥರ ಮಾಡ್ಕೊಳ್ಳೋದ್ರಿ. ಚೆನ್ನಾಗಿ ನಾನು ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡೀನಿ ರೀ. ಲಟ್ಟಿಸ್ಕೊಂಡು ಎಣ್ಣೆ ಕಾಯಿಲಾಕ ಇಟ್ಕೊಂಡೀನಿ ನಾನು. ಎಣ್ಣೆ ಕಾಯ್ದ ಬಳಿಕ ಅದ್ರೊಳಗೆ ಹಾಕ್ಕೊಳಕತ್ತೀನಿ ನೋಡಿರಿ. ನಾನು ಈ ಥರ ಲಟ್ಟಿಸ್ಕೊಳ್ಬೇಕು. ಈಗ ಹುರ್ಕೊಳ್ಳೋಣ್ರಿ ಇದನ್ನು. ಎಣ್ಣೆ ಕಾಯಿಸ್ಕೊಳಕ್ಕೆ ಇಟ್ಕೊಂಡೀನಿ ನಾನು ಎಣ್ಣೆ ಕಾಯಿಸಿ ನೋಡಿರಿ, ಅದ್ರೊಳಗೆ ಹಾಕ್ಕೊಳಕತ್ತೀನಿ. ನೀವು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬೋದು, ಸ್ವಲ್ಪ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು. ಈಗ ಎಣ್ಣೆಯೊಳಗೆ ಹಾಕಿ ಈ ಥರ ನಾನು ಚಮಚೆಲೆ ಈ ಥರ ಅದ್ರ ಮ್ಯಾಗ ಫ್ರೆಶ್ ಮಾಡ್ಕೋಬೇಕ್ರಿ. ಫ್ರೆಶ್ ಮಾಡ್ಕೊಂಡಾಗ ಅವಾಗ ಚೆನ್ನಾಗಿ ಬರ್ತಾವ್ರಿ. ಇದು ಮಂಗಳೂರು ಬಜ್ಜಿ ಅಲ್ಲ ಬನ್ಸ ಚೆನ್ನಾಗಿರ್ತಾವೆ. ಟೇಸ್ಟ್ ನಾನು ಒಂದು ಸಲ ಹೋಟೆಲ್ದಾಗ ತಿಂದಿದ್ರಿ, ಮಸ್ತಾಗಿತ್ತು ಟೇಸ್ಟ, ಸೂಪರಾಗಿತ್ತು. ಆಮೇಲೆ ನಾನು ಮನೆಯಲ್ಲಿ ಟ್ರೈ ಮಾಡ್ಬೇಕಂತಂದ ಮನೆಯಲ್ಲೇ ಟ್ರೈ ಮಾಡೀನಿ. ಚೆನ್ನಾಗಿ ಬಂದೈತಿ. ಎಷ್ಟು ಚಂದ ಉಬ್ಲಾಗ್ತಾವಂದ್ರೆ ಸ್ವಲ್ಪ ನಾನು ಸೋಡಾ ಹಾಕಿ ನೋಡಿರಿ, ಅದ್ರ ಸಲುವಾಗಿ ಚೆನ್ನಾಗಿ ಉಬ್ಬ್ಯಾವು ನೋಡಿರಿ. ಎಷ್ಟು ಚಂದ ಕಲರ್ ಬಂದವು. ಟೇಸ್ಟ್ ಚೆನ್ನಾಗಿತ್ತು, ಮಸ್ತಾಗಿತ್ತು. ಮತ್ತು ಇದ್ರ ಜೊತೆ ಏನಂದ್ರೆ ಕಾಯಿ ಚಟ್ನಿ ಐತ್ರಿ. ಕಾಯಿ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ನಿ. ಟೇಸ್ಟ್ ಚೆನ್ನಾಗಿತ್ತು. ಮತ್ತು ಇವು ಬನ್ಸ್ 1 ನೈಟ್ ಆಗಬೇಕ್ರಿ, ಯಾಕಂದ್ರೆ ಜಲಿ ಆಗಂಗಿಲ್ಲ. ಅದ್ರ ಸಲುವಾಗಿ ರಾತ್ರಿನೇ ನಾವು ಇದನ್ನೆಲ್ಲನೂ ಇದು ನಾದಿಟ್ಕೋಬೇಕು ಹಿಟ್ಟು. ಆವಾಗ ನಾವು ಬೆಳಗಿಂದಾಗ ನಾಷ್ಟಕ್ಕೆ ಆಗ್ತೈತ್ರಿ ಇದು ಬನ್ಸ್. ಚೆನ್ನಾಗಿ ಟೇಸ್ಟ್ ಆಗಿತ್ತು. ಈಗ ಹುರ್ಕೊಂಡಿನೆಲ್ಲ. ಈ ಟೇಸ್ಟ್ ಹೇಳಬೇಕಂದ್ರೆ ನಾನು ಹೋಟೆಲ್ಗಿಂತಲೂ ಈಗ ಮನೇಲಿ ಮಾಡ್ಕೊಂಡು ತಿಂದಿದ್ದ ಟೇಸ್ಟ್ ಚೆನ್ನಾಗಿತ್ತು. ಮತ್ತು ಯಾವ ಥರ ಪದ್ರ ಆಗಿತ್ತು, ಚೆನ್ನಾಗಿತ್ತು, ಮಸ್ತಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಪ್ಲೀಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಲೈಕು ಶೇರು ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಥ್ಯಾಂಕ್ ಯು.